ಪಿತ್ರಾರ್ಜಿತ ಆಸ್ತಿ ಪಡೆಯಲು ವಂಶವೃಕ್ಷದ ಜೊತೆಗೆ ಈ 5 ಪ್ರಮುಖ ದಾಖಲೆಗಳು ಕಡ್ಡಾಯ. ಭಾರತದಲ್ಲಿ ಆಸ್ತಿ ಹಂಚಿಕೆಗೆ ಸಂಬಂಧಿಸಿದಂತೆ ಹಲವು ರೀತಿಯ ನಿಯಮಗಳನ್ನು ಮಾಡಲಾಗಿದೆ. ಇತ್ತೀಚಿನ ವರದಿಯ ಪ್ರಕಾರ ಪೂರ್ವಿಕರ ಆಸ್ತಿಯಲ್ಲಿ ಅಜ್ಜ, ತಂದೆ ಮತ್ತು ಸಹೋದರ ಷೇರುದಾರರಾಗಿದ್ದಾರೆ. ಅದರಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳು ಪಾಲನ್ನ ಪಡೀತಾರೆ. ಪೂರ್ವಜರ ಆಸ್ತಿಯಲ್ಲಿ ಪಾಲು ಪಡೆಯುವ ಹಕ್ಕು ಹುಟ್ಟಿನಿಂದಲೇ ಸಿಗುತ್ತೆ. ಈ ಜನರು ತಮ್ಮ ಪೂರ್ವಜರ ಆಸ್ತಿಯ ಮೇಲೆ ಹಕ್ಕನ್ನ ಹೊಂದಿದ್ದಾರೆ. ತಂದೆಯ ಆಸ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಇಬ್ಬರು ಸಮಾನ ಹಕ್ಕುಗಳನ್ನ ಹೊಂದಿದ್ದಾರೆ. ತಂದೆಯ ಮರಣದ ನಂತರ ಈ ಹಕ್ಕು ಉಂಟಾಗುತ್ತೆ. ಅಜ್ಜನ ಆಸ್ತಿಯ ಮೇಲೆ ತಂದೆಗೆ ಹಕ್ಕಿದೆ, ತಂದೆಯ ನಂತರ ಮಗನಿಗೆ ಹಕ್ಕಿದೆ. ಈ ಬಗ್ಗೆ ಕಾನೂನುಗಳನ್ನ ಮಾಡಲಾಗಿದೆ. ಅಜ್ಜ ಅಥವಾ ತಂದೆಯ ಆಸ್ತಿಯನ್ನು ವಿಂಗಡಿಸಿದಾಗ ಮೊಮ್ಮಕ್ಕಳ ಹಕ್ಕುಗಳು ಉದ್ಭವಿಸುತ್ತವೆ ಮತ್ತು ಅವರ ಪೋಷಕರ ಪಾಲು ಅವರಿಗೆ ಉತ್ತರಾಧಿಕಾರದ ಆಧಾರವಾಗಿದೆ. ಆಸ್ತಿಯು ವೈಯಕ್ತಿಕವಾಗಿದ್ದರೆ ಅವರು ಬಯಸಿದಂತೆ ಅದನ್ನ ಭಾಗಿಸಬಹುದು. ಎಲ್ಲಾ ಸದಸ್ಯರು ಅಂತಹ ಆಸ್ತಿಯ ಮೇಲೆ ಜಂಟಿ ಹಕ್ಕುಗಳನ್ನ ಹೊಂದಿರ್ತಾರೆ. ಇದನ್ನು ಪೂರ್ವಜರ ಆಸ್ತಿ ಅಂತ ಕೂಡ ಕರೀತಾರೆ. ಪೂರ್ವಜರ ಆಸ್ತಿಯನ್ನ ಗುರುತಿಸಲು ಈ ಕೆಳಗಿನ ದಾಖಲೆಗಳನ್ನು ನಿರ್ದಿಷ್ಟವಾಗಿ ಪರಿಶೀಲಿಸಬೇಕು. ದಾಖಲೆಗಳು ಕಂಡು ಬಂದಿಲ್ಲವಾದರೆ ನಿರುತ್ಸಾಹಗೊಳಿಸಬೇಡಿ ಮತ್ತು ಪ್ರಯತ್ನಿಸಿ. ಪೂರ್ವಜರು ಆಸ್ತಿಯನ್ನು ಖರೀದಿಸಿದ ಮನೆಯಲ್ಲಿ ಯಾವುದೇ ಮಾರಾಟ ಪತ್ರಗಳು, ವಿಭಜನೆ ಪತ್ರಗಳು ಅಥವಾ ಉಡುಗೊರೆ ಪತ್ರಗಳಿವೆಯೇ ಅಂತ ಪರಿಶೀಲಿಸಿ. ಪಹಣಿ ದಾಖಲೆಗಳನ್ನು ಆಸ್ತಿ ಇರುವ ಪ್ರದೇಶದ ಕಂದಾಯ ಕಚೇರಿಯಲ್ಲಿ ತನಿಖೆ ಮಾಡಬೇಕು. ಈ ದಾಖಲೆಗಳು ಆಸ್ತಿ ಸರ್ವೆ ಸಂಖ್ಯೆ, ಪ್ರದೇಶ, ಸಾಗುವಳಿ ವಿವರಗಳು, ಹಿಂದಿನ ಮಾಲೀಕರ ವಿವರಗಳನ್ನು ಸ್ಪಷ್ಟವಾಗಿ ಹೇಳುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.